ನಮಸ್ಕಾರ. ನಾನು ಡಾಕ್ಟರ್ ಮೃತ್ಯುಂಜಯ ಸ್ವಾಮಿ, ಶತಾಯ ಆಯುರ್ವೇದ ಸಂಸ್ಥಾಪಕ. ಇವತ್ತಿನ ಕಾರ್ಯಕ್ರಮ ಬಂದುಬಿಟ್ಟು ಮೈಗ್ರೇನ್. ತಾವು ನೋಡಿರ್ಬೋದು, ಈ ಮೈಗ್ರೇನ್ ಬಂತು ಅಂತಂದರೆ ಯಾವ ಥರ ಒಂದು ನರಕ ಯಾತನೆ ಇರುತ್ತೆ ಅಂತ. ಯಾಕಂದರೆ ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ತಲೆನೋವು ಬರುತ್ತೆ. ಬಟ್ ಒಂದೇ ಒಂದು ಪ್ರಾಬ್ಲಮ್ ಅಂದರೆ, ಯಾವುದೇ ಥರ ಬ್ಲಡ್ ಟೆಸ್ಟ್ ಮಾಡಿಸಿ, ಯಾವುದೇ ಸ್ಕ್ಯಾನಿಂಗ್ ಮಾಡಿಸಿ, MRI ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಎಕ್ಸ್ರೇ ಇರ್ಬೋದು, ಪ್ರತಿಯೊಂದು ಕೂಡ ನಾರ್ಮಲ್ ಅಂತ ಬರುತ್ತೆ. ಬಟ್ ತಲೆನೋವು ಮಾತ್ರ ಒಳ್ಳೆ ನರಕದಲ್ಲಿ ಹೋದಂಗೆ ಇರುತ್ತೆ. ತಡ್ಕೊಳ್ಳೋಕ್ಕಾಗದೇ ಇರೋಷ್ಟು ತಲೆನೋವಿರುತ್ತೆ. ಹಾಗಾದರೆ ಬನ್ನಿ, ಇವತ್ತು ಇದು ಏನಿದು, ಯಾಕೆ ಬರುತ್ತೆ, ಯಾಕೆ ನಮಗೆ ಮಾತ್ರ ಬರ್ತಾ ಇದೆ, ಇದಕ್ಕೆ ಏನೇನೋ ಟ್ರೀಟ್ಮೆಂಟ್ಗಳಿದೆ, ಯಾವ ಥರ ಸಿಂಪಲ್ ಚಿಕಿತ್ಸೆಗಳಿದೆ, ಕಂಪ್ಲೀಟಾಗಿ ಗುಣ ಆಗುತ್ತಾ ಇಲ್ವಾ, ಎಲ್ಲವೂ ಡೀಟೇಲಾಗಿ ತಿಳ್ಕೊಂಬರೋಣ. ಫಸ್ಟ್ ಆಫ್ ಆಲು, ಈ ಮೈಗ್ರೇನು ಒಂದು ಪೆಕ್ಯುಲಿಯರ್ ಇರ್ತಕ್ಕಂಥ ತಲೆನೋವು. ಅಂದರೆ ಒಂಥರ ಸರ್ವೇ ಸಾಮಾನ್ಯವಾಗಿರೋಂಥದ್ದಲ್ಲ, ಇದು ಒಂಥರ ಡಿಫ್ರೆಂಟ್ ಆಗಿರ್ತಕ್ಕಂಥ ತಲೆನೋವು. ಫಸ್ಟ್ ಆಫ್ ಆಲ್ ನಾವಿಲ್ಲಿ ತಿಳ್ಕೊಬೇಕಾಗಿರೋದು, ಮೈಗ್ರೇನ್ ಇದೆಯಾ ಇಲ್ವಾ ಅಂತ ಹೇಗೆ ತಿಳ್ಕೊಬೇಕು ಅಂತ. ನೋಡಿ, ಮೈಗ್ರೇನಲ್ಲಿ ಏನಾಗುತ್ತೆ, ತಲೆನೋವು ಬರುತ್ತೆ. ಬಟ್ ತಲೆನೋವು ಬಂದರೆ ಯಾವಾಗಲೂ ಅಷ್ಟೇ ಒಂದು ಸೈಡ್ ಮಾತ್ರ ಬರುತ್ತೆ, ಐದರ್ ರೈಟಿಗಿರ್ಬೋದು ಅಥವಾ ಲೆಫ್ಟಿಗಿರ್ಬೋದು. ಬಟ್ ಕೆಲವೊಂದು ಕೇಸಲ್ಲಿ ಎರಡು ಕಡೆ ತಲೆನೋವು ಬರೋ ಚಾನ್ಸಸ್ ಇದೆ. ಆಮೇಲೆ ಈ ತಲೆನೋವು ಬಂದಾಗೆ ತುಂಬ ಪಿಕ್ಯುಲರ್ ಆಗಿರೋ ಒಂದು ಕ್ವಾಲಿಟಿ ಇದರಲ್ಲಿ ಮೈಗ್ರೇನಲ್ಲಿ, ಅಂದರೆ ಈ ತಲೆನೋವು ಬಂದಾಗೆ ಲೈಟ್ ನೋಡೋಕ್ಕಾಗೋದಿಲ್ಲ, ನಮಗೆ ಸೌಂಡ್ ಕೇಳ್ಕೊಳ್ಳೋಕ್ಕಾಗಲ್ಲ. ಅಂದರೆ ಈ ತಲೆನೋವು ಬಂತು ಅಂದರೆ ಒಂದು ಏನಾದರೂ ಕಣ್ಣಿಗೆ ಒಂದು ಪಟ್ಟಿ ಕಟ್ಕೊಂಡು ಒಂದು ಮೂಲೆಯಲ್ಲಿ ಬಿದ್ಕೊಂಡ್ಬಿಡೋಣ ಅನಿಸ್ಬಿಡುತ್ತೆ. ಇವನ್ ಡೇ ಟೈಮಲ್ಲಿ ಇರ್ತಕ್ಕಂಥ ಬೆಳಕು ಕೂಡ ನೋಡೋಕ್ಕಾಗೋದಿಲ್ಲ. ಜೊತೆಗೆ ಒಂದು ಚೂರು ಸೌಂಡ್ ಕೇಳೋಕ್ಕಾಗೋದಿಲ್ಲ, ಯಾರಾದರೂ ಮಾತಾಡಿದ್ರೆ ಹೊಡೆದು ಬಿಡೋಣ ಅನಿಸ್ಬಿಡುತ್ತೆ. ಸೈಲೆಂಟಾಗಿರೋ ಒಂದು ಮೂಲೆಯಲ್ಲಿ ಹೋಗಿ ಕತ್ಲು ಕೋಣೆಯಲ್ಲಿ ಹೋಗಿ ಮಲ್ಕೊಂಡ್ಬಿಟ್ರೆ ಸಾಕು ಅಂತ. ಇದ್ರ ಜೊತೆಗೆ ಇನ್ನೂ ಒಂದು ತುಂಬ ಪೆಕ್ಯುಲಿಯರ್ ಕ್ವಾಲಿಟಿ ಅಂದರೆ, ಈ ಮೈಗ್ರೇನಲ್ಲಿ ಈ ತಲೆನೋವು ಬಂದಾಗೆ ವಾಂತಿ ಬಂದಂಗೆ ಆಗುತ್ತೆ. ಕೆಲವೊಬ್ಬರಿಗೆ ಕೆಲವೊಂದು ಕೇಸಲ್ಲಿ ವಾಂತಿ ಕೂಡ ಆಗುತ್ತೆ. ಈ ವಾಂತಿ ಆದಮೇಲೆ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ. ಇದು ಎಲ್ಲವೂ ನಿಮ್ಗೇನಾದರೂ ಸಿಮ್ಟಮ್ಸ್ ಇದ್ದರೆ ಇದು ಮೈಗ್ರೇನ್ ತಲೆನೋವು. ಅದರಲ್ಲೂ ಈ ತಲೆನೋವು ಬಂತು ಅಂದರೆ 4 ಅವರ್ಸಿಂದ 3 ಡೇಸ್ವರೆಗೆ ಇರುತ್ತೆ. ಕೆಲವರಿಗೆ 4 ಅವರ್ಸಲ್ಲೇ ಕಡಿಮೆ ಆಗುತ್ತೆ, ಕೆಲವರಿಗೆ 1 ನೈಟಲ್ಲಿ ಕಡಿಮೆ ಆಗುತ್ತೆ, ಕೆಲವರಿಗೆ 2 ನೈಟ್ಸಲ್ಲಿ ಕಡಿಮೆ ಆಗುತ್ತೆ, ಕೆಲವರಿಗೆ 4 ಡೇಸ್ವರೆಗೆ ಇರುತ್ತೆ, 3 ಡೇಸ್ವರೆಗೆ ಇರುತ್ತೆ. ಇದನ್ನು ನಾವು ಹಿಂಗೇನಾದರೂ ನಿಮಗೆ ಸಿಮ್ಟಮ್ಸ್ ಇತ್ತು ಅಂದರೆ 100% ನಿಮಗೆ ಮೈಗ್ರೇನ್ ಇದೆ ಅಂತ. ಆಮೇಲೆ ನಾವು ಎಷ್ಟೊಂದು ಜನ, ಎಸ್ಪೆಷಲಿ ಹೆಣ್ಮಕ್ಳಿಗೆ, ಗಂಡು ಮಕ್ಕಳಲ್ಲಿ ಅಷ್ಟೊಂದು ಕಾಮನ್ ಆಗಿರೋದಿಲ್ಲ, ಯಾಕಂದರೆ ಅವ್ರು ಆಚೆ ಹೋಗಿರ್ತಾರೆ, ಯಾರೂ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಹೆಣ್ಮಕ್ಳಿಗೆ ಏನಾಗುತ್ತೆ, ಎಸ್ಪೆಷಲಿ ಪಾಪ ಈ ಹೌಸ್ ವೈಫ್ ಇರ್ತಾರಲ್ಲ ಮನೆಯಲ್ಲಿ, ಅವರಿಗೆ ಮನೆಯವರೆಲ್ಲ ಸೇರಿಬಿಟ್ಟು ಒಂಥರ ಎಲ್ಲ ಟೆಸ್ಟ್ ನಾರ್ಮಲ್ ಇದೆ, ಇವಳೇನೋ ಡ್ರಾಮಾ ಮಾಡ್ತಾಯಿದ್ದಾಳೆ, ಇವಳು ಸುಮ್ಮನೆ ನಾಟಕ ಆಡ್ತಾ ಇದ್ದಾಳೆ, ಇವಳಿಗೆ ತಲೆನೋವಿಲ್ಲ ಏನಿಲ್ಲ, ಸುಮ್ಮನೆ ಕೆಲಸ ತಪ್ಪಿಸ್ಕೊಳ್ಳೋಕೆ ಈ ಥರ ಮಾಡ್ತಾಯಿದ್ದಾಳೆ. ಈವನ್ ಗಂಡಸರಲ್ಲೂ ನಾನು ನೋಡಿದ್ದೀನಿ, ಆಫೀಸಲ್ಲಿ ಕೆಲಸ ತಪ್ಪಿಸ್ಕೊಳ್ಳೋಕ್ಕೆ ಹೆಡ್ಡೇಕ್ ಅಂತ ಹೇಳ್ತಾ ಇದ್ದಾರೆ ಅಂತೆಲ್ಲ ತುಂಬ ಜನ ಇದನ್ನು ವ್ಯಂಗ್ಯವಾಗಿ ಆಡಿರೋದು ಕೂಡ ಉಂಟು. ಬಟ್ ಏನೇ ತಲೆ ಇದು ಬಂದರೂ ಕೂಡ ತಾವು ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾಕಂದರೆ ಮೈಗ್ರೇನ್ಗೆ 100% ಗುಣ ಆಗುತ್ತೆ. ಈ ಮೈಗ್ರೇನ್ಗೆ ಕಂಪ್ಲೀಟಾಗಿ ಗುಣ ಆಗ್ತಕ್ಕಂಥ ಚಿಕಿತ್ಸೆ ಇದೆ. ಹಾಗಾಗಿ ನೀವು ತಲೆ ಕೆಡಿಸ್ಕೋಬೇಡಿ. ಇಷ್ಟೇ ಏನು ಅಂತಂದರೆ, ನೀವು ತೊಗೊಳ್ತಾ ಇರ್ತಕ್ಕಂಥ ಈಗೇನು ಟ್ರೀಟ್ಮೆಂಟ್ ಇದೆ ಆ ಸಿಸ್ಟಮಲ್ಲಿ ಅದಕ್ಕೆ ವಾಸಿ ಆಗೋಂಥ ಟ್ರೀಟ್ಮೆಂಟ್ ಇಲ್ಲ, ಗುಣ ಆಗೋಂಥ ಟ್ರೀಟ್ಮೆಂಟ್ ಇಲ್ಲ. ಬಟ್ ನಮ್ಮಲ್ಲಿ ಶತಾಯುನಲ್ಲಿ 125 ವರ್ಷದಿಂದ ನಾವು ಮೈಗ್ರೇನ್ ಚಿಕಿತ್ಸೆ ಕೊಡ್ತಾಯಿದ್ದೀವಿ. 120 ದಿವಸದಲ್ಲಿ, ಅಂದರೆ 4 ತಿಂಗಳಲ್ಲಿ 100% ನಿಮಗೆ ಮೈಗ್ರೇನ್ ಗುಣ ಆಗುತ್ತೆ, ಮತ್ತೆ ಬರೋದೇ ಇಲ್ಲ. ಆಶ್ಚರ್ಯ ಅಲ್ವಾ? ನೋಡಿ, ತಾವು ನೋಡಿರ್ಬೋದು, ಬೇರೆ ಸಿಸ್ಟಮ್ ಆಫ್ ಮೆಡಿಸಿನಲ್ಲಿ ಎಲ್ಲೇ ಮೈಗ್ರೇನ್ ತೋರಿಸ್ಕೊಳ್ಳೋಕೆ ಹೋದರೂ, ಎಂಥ ಇವನ್ ನ್ಯೂರಾಲಜಿಸ್ಟ್ ಇರಲಿ, ಯಾರೇ ಇದ್ದರೂ ಕೂಡ ಅವ್ರು ಒಂದೇ ಹೇಳ್ತಾರೆ, ಪೇನ್ ಕಿಲ್ಲರ್ ಮಾತ್ರ ಇದಕ್ಕೆ ರೆಮಿಡಿ, ಅಂದರೆ ನೋವಿನ ಮಾತ್ರೆ ತೊಗೊಂಡ್ರೆ ಕಡಿಮೆ ಆಗುತ್ತೆ ಅಂತ. ನಮಗೂ ಕೂಡ ನಿನಗೆ ಗೊತ್ತಿರುತ್ತೆ, ನೋವಿನ ಮಾತ್ರೆ ತೊಗೊಂಡಾಗೆಲ್ಲ ಕಡಿಮೆ ಆಗುತ್ತೆ, ಬಟ್ ಬಿಟ್ಟ ತಕ್ಷಣ ಮತ್ತೆ ಬರುತ್ತೆ. ಇಲ್ಲಿ ಒಂದು ವಿಚಿತ್ರವಾದ ಒಂದು ಮೆಕ್ಯಾನಿಸಮ್ ಇದೆ, ತಾವು ಅರ್ಥ ಮಾಡ್ಕೋಬೇಕು. ಮೈಗ್ರೇನ್ ಯಾಕೆ ಬರುತ್ತೆ ಅಂತ. ಪೇನ್ ಕಿಲ್ಲರ್ ತೊಗೊಂಡಾಗ ಕಡಿಮೆ ಆಗುತ್ತೆ, ಬಟ್ ಅದೇ ಪೇನ್ ಕಿಲ್ಲರ್ ಸೈಡ್ ಎಫೆಕ್ಟಿಂದ ಮತ್ತೆ ಮೈಗ್ರೇನ್ ಬರುತ್ತೆ. ಅದು ಹೇಗೆ ಅಂತ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ಒಂದು ಅರ್ಥ ಮಾಡ್ಕೋಬೇಕು, ಮೈಗ್ರೇನ್ ಯಾಕೆ ಬರುತ್ತೆ ನಮಗೆ ಅಂತ. ಯಾವಾಗ ಬಾಡಿನಲ್ಲಿ ಆ್ಯಸಿಡು ಅಲ್ಕಲಿ ಇಂಬ್ಯಾಲೆನ್ಸ್ ಆಗುತ್ತೆ, ಆ್ಯಸಿಡ್ ಇನ್ಕ್ರೀಸ್ ಆಗೋದು, ಅಲ್ಕಲಿ ಕಡಿಮೆ ಆಯಿತು ಅಂದರೆ ಮೈಗ್ರೇನ್ ಬರುತ್ತೆ. ಆ್ಯಸಿಡ್ ಯಾವಾಗ ಕಡಿಮೆ ಆಗ್ತಾ ಬರುತ್ತೆ, ಅಲ್ಕಲಿ ಇನ್ಕ್ರೀಸ್ ಆಗಿಬಿಟ್ಟು ಯಾವಾಗ ಬ್ಯಾಲೆನ್ಸ್ ಆಗುತ್ತೆ, ಮೈಗ್ರೇನ್ ಸ್ಟಾಪ್ ಆಗುತ್ತೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂದರೆ, ಆ್ಯಸಿಡ್ ಲೆವೆಲ್ ಇನ್ಕ್ರೀಸ್ ಆಗೋದು,
ಬಾಡಿನಲ್ಲಿ ಹೀಟ್ ಜಾಸ್ತಿ ಆದಾಗೆ, ಆ್ಯಸಿಡಿಟಿ ಜಾಸ್ತಿ ಆದಾಗೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಜಾಸ್ತಿ ಆದಾಗೆ, ಗ್ಯಾಸ್ ಜಾಸ್ತಿ ಆದಾಗೆ, ಹೊಟ್ಟೆ ಉರಿ ಜಾಸ್ತಿ ಆದಾಗೆ. ತಾವು ನೋಡಿರ್ಬೋದು ಮೈಗ್ರೇನ್ ಬರೋಕ್ಕೆ ಮುಂಚೆ ಇದೆಲ್ಲ ಸಿಮ್ಟಮ್ಸ್ ಇರುತ್ತೆ ನಿಮಗೆ. ಅರ್ಥ ಆಯ್ತಲ್ವ? ಜೊತೆಗೆ ಊಟ ಮಾಡೋದು ಏನಾದರೂ ಲೇಟ್ ಆಯಿತು ಅಥವಾ ಊಟ ಮಾಡಲಿಲ್ಲ, ಮಧ್ಯಾಹ್ನದ ಊಟ ತಪ್ಪಿತು, ಬೆಳಗ್ಗೆ ತಿಂಡಿ ತಪ್ಪಿತು ಅಥವಾ ರಾತ್ರಿ ಊಟ ಒಂದೇನಾದರೂ ತಪ್ಪಿತು ಅಂದರೆ ನೆಕ್ಸ್ಟ್ ಡೇ ಮೈಗ್ರೇನ್ ಗ್ಯಾರಂಟಿ. ಎರಡನೇದು ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದರೆ ಅಥವಾ ಟ್ರಾವೆಲ್ ಮಾಡಿದರೆ ಮೈಗ್ರೇನ್ ಬರುತ್ತೆ. ಮೂರನೇದು ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಪರ್ಫ್ಯೂಮ್ ಇರ್ಬೋದು, ಫ್ರ್ಯಾಗ್ರೆನ್ಸು, ಈ ಅಗರಬತ್ತಿ ಇರ್ಬೋದು ಅಥವಾ ಯಾರಾದರೂ ಸೇಂಟ್ ಹಾಕ್ಕೊಂಡಿರ್ತಾರಲ್ಲ, ಇದೆಲ್ಲ ನೋಡ್ತಾ ಇದ್ದಂಗೆ ಸ್ಮೆಲ್ ಬರ್ತಾ ಇದ್ದಂಗೆ ಮೈಗ್ರೇನ್ ಟ್ರಿಗರ್ ಆಗುತ್ತೆ. ಯಾರಿಗೆ ಮೈಗ್ರೇನ್ ಇದೆ ಇದನ್ನು ನೀವು ನೀಟಾಗಿ ಕೋರಿಲೇಟ್ ಮಾಡ್ಕೊಳ್ತೀರ ಇದನ್ನು. ಸೊ ಇದು ಎಲ್ಲದಕ್ಕೂ ಕೂಡ 100% ಗ್ಯಾರಂಟಿ ಇರ್ತಕ್ಕಂಥ ಒಂದು ಟ್ರೀಟ್ಮೆಂಟು ಈ ಮೈಗ್ರೇನ್ಗಿದೆ. ಹೆದರ್ಕೊಳ್ಳೋದೇ ಬೇಡ. ಸಿಂಪಲ್ ಆಗಿರ್ತಕ್ಕಂಥ 4 ತಿಂಗಳ ಔಷಧಿ. ನಾವೇನು ಮಾಡ್ತೀವಿ, ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್ ಏನಿದೆ ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಷ್ಟೇ. 100% ಗುಣ ಆಗುತ್ತೆ. ನಿಮಗೆ ಮೈಗ್ರೇನ್ ಏನಾದ್ರು ಇತ್ತು ಅಂತಂದರೆ ನೀವು ಏನೇನು ಟೆಸ್ಟ್ ಮಾಡಿಸಿದ್ದೀರ ಅಥವಾ ಡಾಕ್ಟ್ರು ಯಾಕೆ ಮೈಗ್ರೇನ್ ಅಂತ ಹೇಳಿದ್ರು ಅದೆಲ್ಲವೂ ರಿಪೋರ್ಟ್ಸ್ ಇದ್ದರೆ ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಸರಿ ನೀವು ರಿಪೋರ್ಟ್ಸ್ ಕಳಿಸಿ ನಮ್ಮ ಡಾಕ್ಟ್ರ್ ಜೊತೆ ಒಂದು ಸರಿ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿ ಮೆಡಿಸಿನ್ನ ಕೊರಿಯರ್ ಮಾಡ್ತಾರೆ, ತಾವು ತೊಗೋಬೋದು. ಆ ಮೆಡಿಸಿನ್ ತೊಗೊಳ್ತು ಅಂತಂದರೆ ಮತ್ತೆ ನಿಮಗೆ ತಲೆನೋವು ಬರೋದಿಲ್ಲ. ಏನಾಗುತ್ತೆ ಇದರಲ್ಲಿ ಅಂದರೆ ಫಸ್ಟ್ ಮಂತಲ್ಲಿ ಸ್ವಲ್ಪ ತಲೆನೋವು ಬರುತ್ತೆ ನಮ್ಮ ಮೆಡಿಸಿನ್ ಕೊಟ್ಟರು ಕೂಡ, ಯಾಕಂದರೆ ಅದು ಆ್ಯಸಿಡ್ ಆಲ್ಕಲಿ ಬ್ಯಾಲೆನ್ಸ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಆವಾಗ ಏನು ಮಾಡಬೇಕು, ತಾವು ಎಕ್ಸಿಸ್ಟಿಂಗ್ ಯಾವ್ದು ಪೇನ್ ಕಿಲ್ಲರ್ ತೊಗೊಳ್ತಾ ಇದ್ದಾರೋ ಅದನ್ನೇ ತೊಗೋಬೇಕು. ಸೆಕೆಂಡ್ ಮಂತಿಂದ ಕಡಿಮೆ ಆಗ್ತಾ ಬರುತ್ತೆ, ಥರ್ಡ್ ಮಂತಿಂದ ತಲೆನೋವೇ ಇರೋದಿಲ್ಲ. ಬಟ್ 4 ಮಂತ್ಸ್ ಟ್ರೀಟ್ಮೆಂಟ್ ತೊಗೊಂಡ್ರೆ ಸಾಕು. ಬೆಂಗಳೂರಲ್ಲಿ ಏನಾದ್ರು ಇದ್ದೀರಾ ಅಂತಂದರೆ 15 ಕ್ಲಿನಿಕ್ ಇದೆ, ಎಲ್ಲಿ ಬೇಕಾದರೂ ಕನ್ಸಲ್ಟ್ ಮಾಡ್ಬೋದು. ಬೈ ಚಾನ್ಸ್ ಬೇರೆ ಊರಿಂದ ಇದ್ದೀರಾ ಅಂತಂದರೆ ಒಂದು ಫೋನ್ ಕಾಲು ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಮಾಡಿಬಿಟ್ಟು ಒಂದು ಆನ್ಲೈನ್ ಕನ್ಸಲ್ಟೇಷನ್ ಫಿಕ್ಸ್ ಮಾಡಿ ನಿಮ್ಮದು ಪ್ರಾಬ್ಲಮ್ಮು 100% ರಿಸಾಲ್ವ್ ಆಗುತ್ತೆ. ಯಾಕಂದ್ರೆ ನಾವು ಎಷ್ಟೊಂದು ಸೈಂಟಿಫಿಕ್ ರಿಸರ್ಚ್ ಕೂಡ ಮಾಡಿದ್ದೀವಿ ಮೈಗ್ರೇನ್ ಮೇಲೆ. ಸೊ ಯಾವಾಗ ನಾವು ಈ ಆ್ಯಸಿಡ್ ಆಲ್ಕಲಿ ಬ್ಯಾಲೆನ್ಸ್ ಮಾಡಿದ್ದೀವಿ, ಮೈಗ್ರೇನ್ ನಿಮಗೆ ಮತ್ತೆ ಬರೋದೇ ಇಲ್ಲ. ಆಮೇಲೆ ಕೆಲವೊಂದು ಸಿಂಪಲ್ ಟೆಕ್ನಿಕ್ಸು ನೀವು ಮನೆಯಲ್ಲಿ ಏನು ಮಾಡ್ಬೋದು ಈ ಮೈಗ್ರೇನ್ನ ಬರದೇ ಇರೋ ಥರ ಮಾಡಬೇಕು ಅಂದರೆ. ಈಗ ಏನೇನು ರೀಸನಿಂದ ಮೈಗ್ರೇನ್ ಬರುತ್ತೆ ಅಂತ ಹೇಳಿ ಅದನ್ನೆಲ್ಲ ಸ್ಟಾಪ್ ಮಾಡಿದರೆ ಸಾಕು, ಮೈಗ್ರೇನ್ ನಿಲ್ಲುತ್ತೆ. ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ಲು, ಪರ್ಫ್ಯೂಮು, ಫಾಸ್ಟಿಂಗು ಅಥವಾ ತಿಂಡಿ ತಪ್ಪಿಸೋದು, ಟೈಮಿಗೆ ಊಟ ಮಾಡದೇ ಇರೋದು. ಈಗ ದಿನ 1.5-2 ಗಂಟೆಗೆ ಊಟ ಮಾಡ್ತೀರಾ, 3 ಗಂಟೆ ಆಯಿತು ಅಂದರೆ ಮೈಗ್ರೇನ್ ಗ್ಯಾರಂಟಿಯಾಗಿ ಬರುತ್ತೆ. ಇದನ್ನೆಲ್ಲ ಫಸ್ಟ್ ಅವಾಯ್ಡ್ ಮಾಡಬೇಕು. ಓಕೆ. ಎರಡನೇದು ಬಂದುಬಿಟ್ಟು ನೀರು ಜಾಸ್ತಿ ಕುಡಿಬೇಕು. ಮೂರನೇದು ಆವಾಗ ಹೇಳಿದೆ ಆ್ಯಸಿಡ್ ಆಲ್ಕಲಿ ಇಂಬ್ಯಾಲೆನ್ಸ್, ಆ್ಯಸಿಡು, ಹೀಟು, ಆ್ಯಸಿಡಿಟಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗದೇ ಇರ್ತಕ್ಕಂಥ ಊಟ ತಿನ್ನಬೇಕು. ತುಂಬ ಖಾರ, ಹುಳಿ, ಮಸಾಲೆ, ಎಣ್ಣೆ ಪದಾರ್ಥ ತಿನ್ನಬಾರ್ದು. ಟೀ ಕಾಫಿ ಖಾಲಿ ಹೊಟ್ಟೆಲಿ ಮುಟ್ಟಲೇಬಾರ್ದು. ಟೀ ಕಾಫಿ ಕುಡಿತು ಅಂದರೆ ಮತ್ತೆ ಟ್ರಿಗರ್ ಆಗುತ್ತೆ ಮೈಗ್ರೇನ್, ಅದನ್ನು ಫಸ್ಟ್ ಸ್ಟಾಪ್ ಮಾಡಬೇಕು. ಆಮೇಲೆ ಪ್ರೋಟೀನ್ ಜಾಸ್ತಿ ಇರ್ತಕ್ಕಂಥ ಊಟ ಮಾಡಬೇಕು. ಮೊಳಕೆ ಕಾಳು ಇರ್ಬೋದು, ಎಗ್ ವೈಟ್ ಇರ್ಬೋದು ಮೊಟ್ಟೆದು, ಅಥವಾ ಪ್ರೋಟೀನ್ ಡ್ರಿಂಕ್ ಇರ್ಬೋದು, ನಾನ್ ವೆಜ್ ತಿನ್ಬೋದು. ಇದೆಲ್ಲ ಸರಿಯಾಗಿ ಊಟ ಪದ್ಧತಿ ಬೆಳೆಸ್ಕೊಳ್ತು ಅಂತಂದರೆ ಹೊಟ್ಟೆ ಖಾಲಿ ಬಿಡಬಾರ್ದು ಯಾವಾಗಲೂ. ಇಷ್ಟು ಮಾಡಿದರೆ ಭಾಳ ಬೇಗ ಮೈಗ್ರೇನ್ ಗುಣ ಆಗುತ್ತೆ. ಜೊತೆಗೆ ನಿದ್ರೆ ಸರಿ ಮಾಡಿಲ್ಲ ಅಂದರೆ, ನಿದ್ರೆ ಯಾವಾಗ ನಿಮಗೆ ತಪ್ಪುತ್ತೆ ಮೈಗ್ರೇನ್ ನೆಕ್ಸ್ಟ್ ಡೇ ಬಂದೇ ಬರುತ್ತೆ. ಅದನ್ನು ಭಾಳ ಇಂಪಾರ್ಟೆಂಟು ತಾವು ತಲೆಯಲ್ಲಿ ಇಟ್ಕೋಬೇಕು. ಯಾಕಂದರೆ ಲ್ಯಾಕ್ ಆಫ್ ಸ್ಲೀಪ್ ಆಲ್ಸೋ ಕಾಸಸ್ ಮೈಗ್ರೇನ್. ಓಕೆ. ಜೊತೆಗೇನು ಅಂತಂದರೆ ಸ್ಟ್ರೆಸ್ಸು, ಆ್ಯಂಗ್ಸೈಟಿ, ಡಿಪ್ರೆಷನ್ನು, ಸ್ಲೀಪ್ಲೆಸ್ನೆಸ್ಸು ಇಂಥದ್ದೆಲ್ಲ ಇತ್ತು ಅಂತಂದರೆ ನ್ಯಾಚುರಲಿ ಬಾಡಿನಲ್ಲಿ ನೋಡಿ, ನಾವು ಸಿಂಪಲಾಗಿ ಹೇಳಬೇಕು, ಆ್ಯಸಿಡಿಕ್ ಲೆವೆಲ್ ಅಂದರೆ ಹೀಟ್ ಜಾಸ್ತಿ ಆಗಿದೆ, ರಾತ್ರಿ ನಿದ್ರೆ ಸರಿಯಾಗಿಲ್ಲ, ಹೀಟ್ ಜಾಸ್ತಿ ಆಯಿತು, ಮಧ್ಯಾಹ್ನ ಊಟ ತಪ್ಪಿಸ್ದೆ ಹೀಟ್ ಜಾಸ್ತಿ ಆಗಿದೆ ನನಗೆ, ಅಥವಾ ತುಂಬ ಖಾರ ತಿಂದೆ ಹೀಟ್ ಜಾಸ್ತಿ ಆಯಿತು, ಟ್ರಾವೆಲ್ ಮಾಡ್ಕೊಂಡು ಬಂದೆ ಹೀಟ್ ಜಾಸ್ತಿ ಆಯಿತು. ಸಿಂಪಲ್ ಆಗಿದೆ, ಅದು ಹೀಟು ಅಂತ ಏನು ಹೇಳ್ತೀರಾ ಅದೇ ಮೈಗ್ರೇನ್ ಕಾಸ್ ಮಾಡುತ್ತೆ. ಆದಷ್ಟು ಅದನ್ನು ಸರಿ ಮಾಡ್ಕೋಬೇಕು. ನಿಂಬೆಹಣ್ಣಿನ ಜ್ಯೂಸ್ ಇರ್ಬೋದು, ಈ ಊಟಗಳ ಜೊತೆಗೆ ಅದೆಲ್ಲ ತೊಗೊಳ್ತು ಅಂತಂದರೆ ನ್ಯೂಟ್ರಲೈಸ್ ಆಗುತ್ತೆ. ಯಾವಾಗಲೂ ಅಷ್ಟೇ ನಿಂಬೆಹಣ್ಣು ಇದಕ್ಕೆ ಒಳ್ಳೆ ಆ್ಯಂಟಿಡೋಟು, ಅಂದರೆ ಇದಕ್ಕೆ ಒಳ್ಳೆ ರೆಮಿಡಿ. ಈ ಥರ ಎಲ್ಲ ಮಾಡಿ ಜೊತೆಗೆ ಚೂರು ಮೆಡಿಟೇಷನ್ನು, ಆಮೇಲೆ ವಾಕಿಂಗು, ಟೈಮಿಗೆ ಊಟ ಮಾಡೋದು, ಸರಿಯಾಗಿ ನಿದ್ರೆ ಮಾಡೋದು, ಟೀ ಕಾಫಿ ಸ್ಟಾಪ್ ಮಾಡಿ, ಇಷ್ಟೆಲ್ಲ ಮಾಡ್ತು ಅಂತಂದರೆ ಭಾಳ ಬೇಗ ಮೈಗ್ರೇನ್ ಗುಣ ಆಗುತ್ತೆ. ಪ್ಲಸ್ ನಿಮಗೆ ಇರ್ತಕ್ಕಂಥ ಮೆಡಿಸಿನ್ ಇದೆ, ಕೆಳಗಡೆ ಬರ್ತಕ್ಕಂಥ ನಂಬರ್ಗೆ ಒಂದು ಸರಿ ಕಳಿಸಿ ನಮ್ಮವರು ಕನ್ಸಲ್ಟೇಷನ್ ಮಾಡಿಬಿಟ್ಟು ನಿಮ್ಮ ಮೈಗ್ರೇನ್ನ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿಬಿಟ್ಟು ಟ್ರೀಟ್ಮೆಂಟ್ನ ಮನೆಗೆ ಕಳಿಸ್ತಾರೆ. ಸೊ ತಮಗೆಲ್ಲ ಮೈಗ್ರೇನ್ ಬಗ್ಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಏನೇ ಇದ್ದರೂ ಕೂಡ
ಕೆಳಗಡೆ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಒಂದು ಫೋನ್ ಮಾಡಿಬಿಟ್ಟು ತಮ್ಮ ಇದನ್ನು ತಿಳಿಸ್ಕೊಳ್ಳಿ. ಥ್ಯಾಂಕ್ ಯು. ಶತಾಯು ಆಯುರ್ವೇದ ಸೆಂಟರ್ ಸುಮಾರು 120 ವರ್ಷಗಳ ಇತಿಹಾಸ ಹೊಂದಿರುವಂತಹ ಈ ಆಯುರ್ವೇದ ಸೆಂಟರ್ ಆಯುರ್ವೇದ ಕ್ಷೇತ್ರದಲ್ಲಿ ಮಹತ್ತರವಾದ ಸಾಧನೆ ಮಾಡಿದೆ. ಅಷ್ಟೇ ಅಲ್ಲ, ಬೆಂಗಳೂರಿನ ನಾನಾ ಭಾಗದಲ್ಲಿ ಇದರ ಸೆಂಟರ್ಗಳಿವೆ. ಇದರ ಜೊತೆಗೆ 35ಕ್ಕೂ ಹೆಚ್ಚು ವೈದ್ಯರು ಸೇರಿದಂತೆ 100ಕ್ಕೂ ಹೆಚ್ಚು ಥೆರಪಿಸ್ಟ್ಗಳು ರೋಗಿಗಳ ಸೇವೆಯಲ್ಲಿ ನಿರತರಾಗಿದ್ದಾರೆ. ಇನ್ನೂ ವಿಶೇಷ ಅಂತಂದ್ರೆ ಸುಮಾರು 10 ಲಕ್ಷಕ್ಕೂ ಅಧಿಕ ರೋಗಿಗಳಿಗೆ ಈ ಶತಾಯು ಸೆಂಟರ್ ಚಿಕಿತ್ಸೆ ನೀಡಿದೆ. ಅಷ್ಟೇ ಅಲ್ಲ, ಅವರ ರೋಗವನ್ನ ಗುಣಪಡಿಸಿ ಅವರ ಮೊಗದಲ್ಲಿ ನಗು ಬರುವಂತಹ ಮಹತ್ ಕಾರ್ಯವನ್ನ ಮಾಡಿದೆ. ಬನ್ನಿ ಹಾಗಾದ್ರೆ ಈ ಶತಾಯು ಸೆಂಟರ್ನಲ್ಲಿ ಯಾವ ರೀತಿ ಚಿಕಿತ್ಸೆ ನೀಡಲಾಗುತ್ತೆ, ಈ ಸೆಂಟರ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಬನ್ನಿ ನೋಡೋಣ. ನೋಡಿದ್ರಲ್ಲ, ಶತಾಯು ಆಯುರ್ವೇದ ಕ್ಲಿನಿಕ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ, ಉತ್ತಮವಾದ ಚಿಕಿತ್ಸೆ ನೀಡುತ್ತೆ ಅನ್ನೋದನ್ನ. ತಾವೇನಾದ್ರೂ ಒಬೆಸಿಟಿ, ಡಯಾಬಿಟಿಸ್, PCOD ಅಥವಾ ಗರ್ಭಧಾರಣೆಯ ಸಮಸ್ಯೆ, ಕೀಲು ನೋವು, ಗಂಟು ನೋವು ಇಂತಹ ಯಾವುದಾದ್ರೂ ಸಮಸ್ಯೆಯಲ್ಲಿ ಬಳಲ್ತಾ ಇದ್ರೆ ಬೆಂಗಳೂರಿನ ನಾನಾ ಭಾಗದಲ್ಲಿ ಶತಾಯು ಆಯುರ್ವೇದ ಕ್ಲಿನಿಕ್ನ ಸೆಂಟರ್ಗಳಿವೆ. ನಿಮ್ಮ ಹತ್ತಿರದ ಸೆಂಟರ್ಗೆ ಹೋಗಿ ತಾವು ಚಿಕಿತ್ಸೆ ಪಡೆಯಬಹುದಾಗಿದೆ. ಹಾಗಾದ್ರೆ ಯಾಕೆ ತಡ? ಅಡ್ರೆಸ್ ಪ್ಲೇಟ್ ಇಂತಿದೆ, ನೋಟ್ ಮಾಡ್ಕೊಳ್ಳಿ.